ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಮಾರ್ಕ್ ಅಂದರೆ ಮಾರ್ಕ್ ಚಿತ್ರದ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ, 3ನೇ ಸಾಂಗ್. ಇದು ಬಂದು ಈ ವಿಜುವಲ್ಸ್ ನೋಡ್ತಾ ಇದ್ರೆ ತುಂಬ ಹೈ ಡೆಫಿನಿಷನ್ ಅಂತ ನನಗನ್ನಿಸ್ತಾ ಇದೆ. ಅಂದರೆ ಕ್ಲಾರಿಟಿ ವೈಸು ಲಿರಿಕಲ್ಲೇ ಒಂಥರ ಕ್ಲಾರಿಟಿ ಬೇರೆ ಥರನೇ ವೈಬ್ ಕೊಡ್ತಾ ಇದೆ. ಮತ್ತು ಈ ಸಾಂಗ್ ಹೇಳೋದು ಅಂತ ಹೇಳಿದ್ರೆ ಹೆಚ್ಚಿನ ವೀಡಿಯೋ ಬಿಟ್ಟಿಲ್ಲ, ಕಂಪ್ಲೀಟ್ ಲಿರಿಕಲ್ಲೇ ಬಿಟ್ಟಿರೋದು. ಎಂಡಲ್ಲಿ ಒಂದು ಸ್ವಲ್ಪ ಬಿಡ್ತಾರೆ ಹೊರತು ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ ಟೀಮು. ಮತ್ತು ಈ ಸಾಂಗು ಮೋಸ್ಟ್ ಪ್ರಾಬ್ಲಿ ಕ್ಲೈಮ್ಯಾಕ್ಸಲ್ಲೇ ನಡೆಯುತ್ತೆ ಅಂತ ನನಗನ್ನಿಸ್ತಾ ಇದೆ. ಕ್ಲೈಮ್ಯಾಕ್ಸ್ ಫೈಟ್ ಇರಬೇಕಿದು. ಅದರಲ್ಲಿ ಬರೋ ಒಂದು ಸನ್ನಿವೇಶದಲ್ಲಿ ಬರುವಂಥ ಸಿಚುವೇಶನ್ ತಕ್ಕಂತೆ ಬರುವಂಥ ಸಾಂಗ್ ಇರಬೇಕಿದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಒಂದು ಸ್ಯಾಂಡಲ್ವುಡ್ನಲ್ಲಿ ಒಂದು ಒಳ್ಳೆ ವಿಜುವಲ್ ಟ್ರೀಟ್ ಮೂವೀಸ್ ಬರ್ತಾ ಇರೋದಂತೂ ಡೆವಿಲಿಂದ ಪ್ರಾರಂಭವಾಗಿ ಮಾರ್ಕು 45 ಒಳ್ಳೆಯ ವಿಷನ್ ಮತ್ತು ಒಳ್ಳೆ ಇವಾಗ ನಾವು ಒಂದು ವರ್ಲ್ಡ್ ವೈಡ್ ರೀಚ್ ಆಗೋ ಥರ ಒಂದು ಟೆಕ್ನಿಕಲ್ಲಾಗಿ ಇಂಪ್ರೂವ್ ಆಗಿದ್ದೀವಿ ಅಂತ ಅನಿಸ್ತಾ ಇದೆ. ನೀವು ನೋಡಿ, ಇದೇ ಇವಾಗ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಇದೆ, ಈ ಸಾಂಗು ಟ್ರೆಂಡಿಂಗ್ ಇದೆ, ಇವತ್ತಷ್ಟೇ ರಿಲೀಸ್ ಆಗಿರೋದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಥಿಯೇಟ್ರ್ ಹತ್ರನೇ ಸಿಗ್ತೀನಿ ನಿಮಗೆ. ಮಾರ್ಕ್ ಹೆಂಗಿರುತ್ತೆ ಏನು ಅಂತ ಅಲ್ಲಿ ರಿವ್ಯೂ ಮತ್ತು ಕಂಪ್ಲೀಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರೋರು ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ಇದೇ ರೀತಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಟೇಕ್ ಕೇರ್, ಬಾಯ್.